ಮಕ್ಕಳ ಜೀವನದಲ್ಲಾಗುವ ಪ್ರತಿಯೊಂದು ಘಟನೆಗಳ ಮೇಲೆ ಅಥವಾ ಅವರು ನಡೆದುಕೊಳ್ಳುವ ಪ್ರತಿಯೊಂದು ನಡವಳಿಕೆಯ ಮೇಲೂ ಪೋಷಕರ ಪ್ರಭಾವ ಇರುತ್ತದೆ. ಪೋಷಕರು ಮಕ್ಕಳೊಂದಿಗೆ ಹೇಗೆ ವರ್ತಿಸುತ್ತಾರೋ ಅವರ ಮಕ್ಕಳೂ ಕೂಡ ಹಾಗೆ ವರ್ತಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯ ಚಾಣಕ್ಯನು ಪೋಷಕರು ಯಾವಾಗಲೂ ತಮ್ಮ ಮಕ್ಕಳ ವಿಚಾರದಲ್ಲಿ ಈ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ಹೇಳಿದ್ದಾನೆ. ಆಚಾರ್ಯ ಚಾಣಕ್ಯನ ಪ್ರಕಾರ ಪೋಷಕರು ತಮ್ಮ ಮಕ್ಕಳೊಂದಿಗೆ ಹೇಗಿರಬೇಕು? ಯಾವ ವಿಚಾರಗಳನ್ನು ಮಕ್ಕಳಿಂದ ಮುಚ್ಚಿಡಬೇಕು? ಆಚಾರ್ಯ ಚಾಣಕ್ಯನ ನೀತಿ ಕಠೋರವಾಗಿರಬಹುದು, ಆದರೆ ಜೀವನದ ಸತ್ಯಗಳು ಅವುಗಳಲ್ಲಿ ಅಡಗಿರುತ್ತದೆ. ಇಂದಿನ ಕಾಲದಲ್ಲೂ ಮನುಷ್ಯನ ಕಷ್ಟಕಾಲದಲ್ಲಿ ಅವರ ಮಾತುಗಳು ಮತ್ತು ನೀತಿಗಳು ಬಹಳಷ್ಟು ಸಹಾಯ ಮಾಡುತ್ತವೆ. ಚಾಣಕ್ಯ ತನ್ನ ನೀತಿಗಳಲ್ಲಿ ಹಿರಿಯರು ತಮ್ಮ ಮಕ್ಕಳಿಗೆ ಯಾವೆಲ್ಲ ವಿಷಯಗಳನ್ನು ಹೇಳಿಕೊಡಬೇಕೆಂದು ಹೇಳಿದ್ದಾನೆ. ಇಂದು ನಾವು ನಿಮಗೆ ಚಾಣಕ್ಯ ನೀತಿಯಲ್ಲಿನ ಪೋಷಕರು ಮಕ್ಕಳಿಗೆ ಯಾವೆಲ್ಲ ವಿಷಯಗಳನ್ನು ಹೇಳಿಕೊಡಬೇಕು ಎನ್ನುವುದರ ಬಗ್ಗೆ ಹೇಳಲಿದ್ದೇವೆ. ಪೋಷಕರಿಗೆ ಚಾಣಕ್ಯನ ನೀತಿ. ಪ್ರತಿಯೊಬ್ಬ ವ್ಯಕ್ತಿಯೂ ಮಕ್ಕಳ ಮುಂದೆ ಬಹಳ ಚಿಂತನಶೀಲವಾಗಿ ಮಾತನಾಡಬೇಕು ಎಂದು ಚಾಣಕ್ಯ ತನ್ನ ನೀತಿಯಲ್ಲಿ ಹೇಳಿದ್ದಾನೆ. ಏಕೆಂದರೆ ಮಕ್ಕಳು ಚಿಕ್ಕ ಗಿಡದಂತೆ ಮೃದುವಾಗಿರುತ್ತಾರೆ. ನೀವು ಅವುಗಳನ್ನು ರೂಪಿಸಿದಂತೆ ಅವರು ಭವಿಷ್ಯದಲ್ಲಿ ಆಗುತ್ತಾರೆ. ಆಚಾರ್ಯ ಚಾಣಕ್ಯನು ತಮ್ಮ ಮಕ್ಕಳ ಮುಂದೆ ಪೋಷಕರು ಯಾವ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಹೇಳಿದ್ದಾನೆ. ಗೌರವವನ್ನು ನೋಡಿಕೊಳ್ಳಿ. ಚಾಣಕ್ಯ ನೀತಿ ಪ್ರಕಾರ ಪೋಷಕರು ತಮ್ಮ ಮಕ್ಕಳ ಮುಂದೆ ಪರಸ್ಪರ ತಮಗೆ ಎನಿಸಿದ್ದನ್ನು ಮಾತನಾಡಿ ಬಿಡುತ್ತಾರೆ. ಒಬ್ಬರಿಗೊಬ್ಬರು ಮಾತ್ರವಲ್ಲ, ಇತರರೊಂದಿಗೆ ಮಾತನಾಡುವಾಗ ಕೂಡ ತಮ್ಮ ಗೌರವ ಮತ್ತು ಪ್ರತಿಷ್ಠೆಯ ಬಗ್ಗೆ ಒಂದಿಷ್ಟು ಯೋಚಿಸುವುದಿಲ್ಲ. ಈ ತಪ್ಪನ್ನು ಪೋಷಕರು ಎಂದಿಗೂ ಮಾಡಬಾರದು. ಮಕ್ಕಳ ಮುಂದೆ ನಿಂದನೀಯವಾಗಿ ಮಾತನಾಡಿದರೆ ಅದು ಮಕ್ಕಳ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪೋಷಕರು ತಮ್ಮ ಮಕ್ಕಳ ಮುಂದೆ ಮಾತನಾಡುವಾಗ ಗೌರವ ಮತ್ತು ಪ್ರತಿಷ್ಠೆಯ ಬಗ್ಗೆ ಒಂದಿಷ್ಟು ಯೋಚಿಸಬೇಕು. ಮಕ್ಕಳ ಮುಂದೆ ಈ ವಿಷಯವನ್ನು ಮಾತನಾಡಬೇಡಿ. ಪಾಲಕರು ತಮ್ಮ ಮಕ್ಕಳ ಮುಂದೆ ನಟಿಸಬಾರದು ಅಥವಾ ಸುಳ್ಳು ಹೇಳಬಾರದು ಎಂದು ಚಾಣಕ್ಯ ಹೇಳಿದ್ದಾನೆ. ನೀವು ಅವರ ಮುಂದೆ ತೋರಿಸಿಕೊಂಡು ಸುಳ್ಳು ಹೇಳಿದರೆ ಅಥವಾ ನಿಮ್ಮ ಸುಳ್ಳಿನಲ್ಲಿ ಅವರನ್ನು ಸೇರಿಸಿದರೆ ಆಗ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ನಂತರ ಅವರು ಕೂಡ ನಿಮಗೆ ಸುಳ್ಳು ಹೇಳಲು ಪ್ರಾರಂಭಿಸುವ ಸಾಧ್ಯತೆಯಿದೆ. ಹಾಗಾಗಿ ಅವರನ್ನು ಸಾಧ್ಯವಾದಷ್ಟು ಇದರಿಂದ ದೂರ ಇಡಬೇಕು. ಮಕ್ಕಳ ಮುಂದೆ ಯಾರನ್ನೂ ಅವಮಾನಿಸಬೇಡಿ. ಹೆಚ್ಚಿನ ಸಂದರ್ಭಗಳಲ್ಲಿ ಪೋಷಕರು ಮಕ್ಕಳ ಮುಂದೆ ಪರಸ್ಪರ ಜಗಳವಾಡಲು ಪ್ರಾರಂಭಿಸುತ್ತಾರೆ ಮತ್ತು ಇತರರ ನ್ಯೂನತೆಗಳ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ. ಹೀಗೆ ಮಾಡುವುದರಿಂದ ಪಾಲಕರು ಮಕ್ಕಳ ದೃಷ್ಟಿಯಲ್ಲಿ ಗೌರವ ಕಳೆದುಕೊಳ್ಳುತ್ತಾರೆ. ಇದೆಲ್ಲದರಿಂದ ಅನೇಕ ಬಾರಿ ಮಕ್ಕಳೂ ಕೂಡ ನಿಮ್ಮನ್ನು ಅವಮಾನಿಸಲು ಮತ್ತು ಕೆಟ್ಟದಾಗಿ ನೋಡಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಹಾಗೆ ಮಾಡುವುದನ್ನು ತಪ್ಪಿಸಬೇಕು. ಕಥೆಯನ್ನು ಕೇಳುವ ಅಭ್ಯಾಸ ಬೆಳೆಸಿ. ಚಾಣಕ್ಯ ನೀತಿ ಪ್ರಕಾರ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರಿಗೆ ಮಹಾನ್ ಪುರುಷರ, ಸಮಾಜಕ್ಕೆ ಮಾದರಿಯಾಗಿರು ಉತ್ತಮ ಕಥೆಗಳ ಸಾರವನ್ನು ವಿವರಿಸಬೇಕು. ಇದು ಮಕ್ಕಳಲ್ಲಿ ಸ್ಫೂರ್ತಿ ತುಂಬುತ್ತದೆ. ಅವರಂತೆ ನಾನು ಆಗಬೇಕೆಂಬ ಹಂಬಲ ಮಕ್ಕಳಲ್ಲಿ ಬೆಳೆಯುತ್ತದೆ. ಈ ಕಥೆಗಳು ಮಕ್ಕಳ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಆದಷ್ಟು ಮಕ್ಕಳಿಗೆ ಸ್ಫೂರ್ತಿದಾಯಕ ಕಥೆಯನ್ನೇ ಹೇಳಿ.